ಅಪ್ಪ ಅಪ್ಪ ಬಂದೆ ಕಣ ಶ್ರೀಮಂತು, ತಗೊಳಪ್ಪ ಬಿಸಿ ಬಿಸಿ ಬಾದಾಮಿ ಹಾಲು. ಅಪ್ಪ ನಾಳೆಯಿಂದ ಈ ಪೇಪರ್ನ ಹಾಕೋದು ಬೇಡ ಅಂತ ಹೇಳ್ಬಿಡಿ. ಸರಿ ಶ್ರೀಮಂತು. ಇನ್ಮೇಲೆ ಈ ಬಾದಾಮ್ ಪೌಡ್ರನ್ನೂ ತರೋದು ಬೇಡ. ನಾನು ಇನ್ಮೇಲೆ ಬರೀ ಹಾಲನ್ನೇ ಕುಡಿತೀನಿ. ಶ್ರೀಮಂತು, ನಿಂಗೆ ಬರೀ ಹಾಲು ಕುಡಿದು ಅಭ್ಯಾಸನೇ ಇಲ್ಲ ಅಂದಮೇಲೆ ಬಾದಾಮ್ ಪೌಡರ್ನ ಯಾಕೆ ತರೋದು ಬೇಡ ಅಂತ ಹೇಳ್ತಾ ಇದೀಯಾ? ಈ ಮನೇಲೆಲ್ಲ ನಾನು ಹೇಳ್ದಂಗೆ ಎಲ್ಲಿ ನಡೀತಿದೆ? ಎಲ್ಲಿ ನಡೀತಿದೆ ಹೇಳಿ? ಖರ್ಚೆಲ್ಲ ಪರ್ವತದ ಮೇಲೋಗಿ ನಿಂತಿದೆ. ಎಲ್ಲನೂ ಕಮ್ಮಿ ಮಾಡ್ಬೇಕಲ್ಲ. ಅದು ಅಲ್ಲದೆ ಅದು ಸಾಲದು ಅಂತ ನಿಮ್ಮ ತಂಗಿ ಮಗನ ಬರೀ ನಮ್ಮಲ್ಲಿರೋದಕ್ಕೆ ಬಿಟ್ಟಿದ್ದೀರಾ. ಈ ಮನೆನೇನು ತೊಡ್ದಪ್ಪನ ಛತ್ರನ್ಕೊಂಡ್ಬಿಟ್ಟಿದ್ದೀರಾ ಬಂದವ್ರನ್ನೆಲ್ಲ ಸಾಕೋದಿಕ್ಕೆ. ಅಲ್ಲಪ್ಪ, ಸಾಕಕ್ಕೆ ದುಡ್ಡು ಬೇಕು ತಾನೇ? ನೋಡಿ, ಅದಕ್ಕೆ ನನ್ನ ಕಡೆಯಿಂದ ಏನು ಖರ್ಚು ಕಮ್ಮಿ ಮಾಡಬೇಕೋ ನಾನು ಮಾಡ್ತಿದ್ದೀನಿ. ಹಾಗೆ ನಿಮ್ಮ ಕಡೆಯಿಂದನೂ ಏನು ಖರ್ಚು ಕಮ್ಮಿ ಮಾಡ್ಬೇಕಂತಿರುತ್ತೋ ಅದನ್ನ ಸ್ವಲ್ಪ ಕಮ್ಮಿ ಮಾಡಿ, ಉಳಿತಾಯ ಆಗುತ್ತೆ. ಕೊಡಿ. ಈ ಪೇಪರ್ನು ಇಟ್ಕೊಳ್ಳಿ. ಶ್ರೀಮಂತು, ಏನು? ಅದು ಶ್ರೀಮಂತು, ಈಗಾಗಲೇ ಎಲ್ಲ ಖರ್ಚುಗಳನ್ನ ಆದಷ್ಟು ಕಮ್ಮಿ ಮಾಡ್ಕೊಂಡ್ಬಿಟ್ಟಿದೀವಿ. ಇನ್ನೂ ಕಮ್ಮಿ ಮಾಡು ಅಂದ್ರೆ ಹೇಗಪ್ಪ? ಅದಕ್ಕೆ ನಾನು ಏನು ಮಾಡುವಂತೀರಾ? ಅದು ಮುಂದಿನ ತಿಂಗಳಿಂದ ಖರ್ಚಿಗೆ ಸ್ವಲ್ಪ ಜಾಸ್ತಿ ದುಡ್ಡು ಕೊಟ್ರೆ. ಅಪ್ಪ, ಅದೆಲ್ಲ ಸಾಧ್ಯನೇ ಇಲ್ಲ. ನೋಡಿ, ತಿಂಗಳಿಗೆ ಎಷ್ಟು ಹಣ ಕೊಡ್ತಿದ್ನೋ ಅಷ್ಟೇ ಕೊಡೋಕ್ಕಾಗೋದು. ಬರ್ತಾ ಬರ್ತಾ ನನ್ನ ಶೇವ್ ಮಾಡಿ ನಿಲ್ಲಿಸ್ಬಿಡ್ತೀರಣ್ಣ ಅಲ್ವಾ? ಕೊಡ್ತಿರೋದೇ ಜಾಸ್ತಿ, ಅದರಲ್ಲೂ ಮುಂದಿನ ತಿಂಗಳಿಂದ ಇನ್ನೂ ಜಾಸ್ತಿ ಕೊಡ್ಬೇಕಂತೆ. ಅಪ್ಪ, ಇನ್ನೊಂದು ವಿಷಯ, ಈ ವಿಷಯ ಯಾವುದೇ ಕಾರಣಕ್ಕೂ ಸತ್ತೊಮ್ಮೆ ಗೊತ್ತಾಗಬಾರ್ದು, ಅರ್ಥ ಆಯ್ತಾ? ಹಾಂ. ಸಪ್ತಮಿ, ಸಪ್ತಮಿ, ಇಲ್ಲೇ ಇದ್ದೀನಿ. ಅಯ್ಯೋ, ಏನ್ರಿ ರಾಕ್ ಕ್ಲೈಂಬಿಂಗ್ ಮಾಡ್ತೀರಾ? ಏನು ಇಲ್ಲ ರೀ, ಬೇಸಿಗೆಗಾಲ ಮುಗೀತಲ್ಲ, ಇನ್ ಚಳಿಗಾಲ ಶುರು ಆಯ್ತು. AC ಅಂತೂ ಯಾರು ಯೂಸ್ ಮಾಡಲ್ಲ. ನೋಡಿ ಎಷ್ಟು ಧೂಳ್ ಕೂತಿದೆ ಅಂತ. ಮಾಡಿ ಮಾಡಿ ಮಾಡಿ. ಆಯ್ತಾ? ಹೇಳಿರಿ ರೀ, ಇಟ್ಕೊಳ್ಳಿ. ಮಾಡ್ತಿದ್ದೆ. ಸಾಗಿದೆ ಸಾಗಿದೆ ನಿನ್ನ ಹೃದಯಕ್ಕೆ, ಪಯಣ ಶುರುವಾಗಿದೆ, ಕೋರಿದೆ ಪ್ರೀತಿ ಕಾಣಿಕೆ. ಮತ್ತೆ ಮತ್ತೆ ಮನಸ್ಸು ಶರಣಾದ ಹಾಗಿದೆ, ಕಿರುಬೆರಳು ಬಯಸಿದೆ ಸಲುಗೆ, ಇರಬೇಕು ಜೊತೆಯಾಗಿ ನಿನ್ನಲ್ಲಿ. ಅತ್ತಿಗೆ ಅತ್ತಿಗೆ ನಾನೇನು ನೋಡಿಲ್ಲ ಅಪ್ಪ. ಅಣ್ಣ ಅತ್ತಿಗೆ ಎಲ್ಲೋದ್ರು? ಅಣ್ಣ ಅತ್ತಿಗೆ, ಅಣ್ಣ ಅತ್ತಿಗೆ, ಅಣ್ಣ ಅತ್ತಿಗೆ. ಅಯ್ಯೋ, ಹೋಗಿದ್ದಾಳೆ. ಮೊದ್ಲು ಹೋಗಿ ಸ್ನಾನ ಮಾಡಿ. ಇನ್ನು ಸ್ನಾನನೇ ಮಾಡಿಲ್ಲ ನೀವು. ಹುಲಿಸಿ ಮೇಲೆ ಸ್ನಾನ ಮಾಡುತ್ತಾ?
ಸುಮ್ನೆ ಹೋಗಿ ಸ್ನಾನಕ್ಕಿವಾಗ ಹೋಗಿ ಅಂದೆ. ಅದ್ಕೆ ಅಣ್ಣ ಎಲ್ಗೋಗಿದ್ದೆ ಅಣ್ಣ? ಅಣ್ಣ ಯಾಕಣ್ಣ ಈ ತರ ಡಲ್ ಆಗಿದ್ಯಾ? ರಾತ್ರಿ ನಿದ್ದೆ ಸರಿ ಮಾಡಿಲ್ವಾ? ಸಮರ್ಥು ಹುಷಾರಾಗಿದೆಯೇನೋ? ನನ್ಗೇನಾಗಿದೆ ಅಜ್ಜಿ, ನಾನು ಚೆನ್ನಾಗೇ ಇದ್ದೀನಿ. ನಮ್ಮ ಅಜ್ಜಿ ಆಶೀರ್ವಾದ ನನ್ನ ಮೇಲೆ ಇರೋದ್ರಿಂದ ನಾನು ಯಾವಾಗಲೂ ಫಸ್ಟ್ ಕ್ಲಾಸ್ ಆಗೇ ಇರ್ತೀನಿ. ನೀನಂತೂ ಫೋನ್ ಮಾಡಲ್ಲ. ನಾವು ಫೋನ್ ಮಾಡಿದಾಗ ರಿಸೀವ್ ಮಾಡಿ ಮಾತಾಡಬೇಕು ತಾನೆ. ಅಲ್ವೋ ಸಮರ್ಥ, ನೀನ್ ಎಲ್ಲಿದ್ಯೋ ಏನ್ ಮಾಡ್ತಿದ್ಯೋ ಅಂತ ಗೊತ್ತಿಲ್ಲದೆ ನಾವೆಲ್ಲ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ ನಿಂಗೆ? ನನ್ ಸೋದರಳಿಯ ಸಮರ್ಥ್ ಎಲ್ಲಿ ಹೋದ್ನೋ ಅಂತ ನಾನು ಎಷ್ಟು ಗಾಬರಿ ಆಗ್ಬಿಟ್ಟಿದ್ದೆ ಗೊತ್ತಾ? ನಾನೊಬ್ಳೇ ಅಷ್ಟೇ ಅಲ್ಲ, ನನ್ ಮಗ ಮಿಥುನೂನು ನಾನೇ ಸಮರ್ಥನ್ ಹುಡ್ಕೊಂಡ್ ಬರ್ತೀನಿ ಅಂತ ಹೊರಟಿದ್ದ ಅಲ್ವೇನೋ? ಹೌದು ಸಮರ್ಥ್, ನೀನ್ ಬರ್ಲಿಲ್ಲ ಅಂತ ತುಂಬಾನೇ ಗಾಬರಿ ಆಗಿದ್ವಿ. ಸಮರ್ಥು, ಇಷ್ಟು ದಿನ ಮನೆಗೆ ಬರ್ದೆ ಎಲ್ಲೋ ಹೋಗಿದ್ದೆ? ಮನೆ ಖರ್ಚಿಗೆ ದುಡ್ಡು ಕೊಡೋವರೆಗೂ ನಾನು ಮನೆಗೆ ಬರಲ್ಲ ಅಂತ ಹೇಳಿದ್ನಲ್ಲ ಅದಕ್ಕೆ. ಅಲ್ಲ ಕಣೋ ಸಮರ್ಥ, ನಿಮ್ಮ ಅಣ್ಣ ಏನೋ ಕೋಪದಲ್ಲಿ ಮಾತಾಡ್ತಾರೆ. ಅದನ್ನ ನೀನ್ ಮನಸ್ಸಿಗೆ ಹಾಕೊಂಡು ಚಿಕ್ಕ ಮಕ್ಳ ತರ ಮುನಿಸ್ಕೊಂಡು ಹೋದ್ರೆ ಹೇಗೆ? ಸಮರ್ಥು, ಇದು ನಿನ್ ಮನೆ, ನೀ ಮನೆ ಮಗ ಅಂತ ಮರಿಬೇಡ. ನಾನು ಮರ್ತಿಲ್ಲ ಅದಕ್ಕೆ, ಆದ್ರೆ ಅಣ್ಣ ಮರ್ತಿದ್ದಾನೆ. ನೀನ್ ನಿಮ್ಮ ಅಣ್ಣನ ಬಗ್ಗೆ ಇಷ್ಟೇನೆ ಅರ್ಥ ಮಾಡ್ಕೊಂಡಿರೋದು? ತುಂಬಾನೇ ಅರ್ಥ ಮಾಡ್ಕೊಂಡಿದ್ದೀನಿ ಅದಕ್ಕೆ ಮನೆಗೆ ಬಂದಿಲ್ಲ. ಇಲ್ಲ ಸಮರ್ಥು, ನಿಮ್ಮ ಅಣ್ಣ ನೀನ್ ಅನ್ಕೊಂಡಿರೋ ತರ ಇಲ್ಲ. ಅವರಿಗೆ ನಿನ್ ಮೇಲೆ ತುಂಬಾನೇ ಪ್ರೀತಿ ಇದೆ. ನೀನ್ ಮನೆ ಬಿಟ್ಟು ಹೋದ್ಮೇಲೆ ಸಮರ್ಥ ಬಂದ್ನ, ಸಮರ್ಥ ಕಾಲ್ ಮಾಡಣ್ಣ ಅಂತ ದಿನಕ್ಕೊಂದು 10 ಸರಿ ಕೇಳ್ತಿದ್ರು ಗೊತ್ತಾ? ಓಹೋ, ಅಣ್ಣಂಗೆ ನನ್ ಮೇಲೆ ಪ್ರೀತಿ ಇದೆಯಾ? ಅಲ್ಲ, ಅಣ್ಣಂಗೆ ನನ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಸದ್ಯದಲ್ಲೇ ನಿಮ್ಗೆ ಗೊತ್ತಾಗೋ ತರ ಮಾಡ್ತೀನಿ ಅದಕ್ಕೆ. ಅಣ್ಣ ಅಣ್ಣ ಜಾನ್ವಿ ಬಾ, ಅಣ್ಣ ಇಲ್ಲಿ. ಅಪ್ಪ, ಅಣ್ಣ ಇಲ್ಲಿ. ಅಣ್ಣ ಬೇಡ ಅಣ್ಣ, ಸುಮ್ನೆ ಶ್ರೀಮಂತ ಅಣ್ಣನ ಜೊತೆ ಜಗಳ ಮಾಡ್ಬೇಡ ಅಣ್ಣ. ಏ, ನಾನ್ ಜಗಳ ಆಡಕ್ ಬಂದಿಲ್ಲ, ಒಂದ್ ಮುಖ್ಯವಾದ ವಿಷಯ ಮಾತಾಡಕ್ ಬಂದಿದ್ದೀನಿ. ಅದಕ್ಕೆ ಅಣ್ಣ ಎಲ್ಲಿ ಎಂದೆ? ಅಣ್ಣ ಅಣ್ಣ